ಇದೆ. ಸೊ ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ಎಲ್ಲ ಗಿಡ ಮರಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಕುಡಿಯೋಕ್ಕೂ ನೀರಿಲ್ಲ, ಅಕ್ಕಿ ಪಕ್ಷಿಗಳಿಗೂ ನೀರಿಲ್ಲ ಅಂದರೆ ಮಾಗಡಿ ತಾಲೂಕಲ್ಲಿ ಉಳಿಯುತ್ತೆ. ಕೆಂಪೇಗೌಡರ ರಕ್ಷಣೆ ಬೆಂದಕಾಳೂರು ಅಂತಕ್ಕಂತಹದ್ದನ್ನು ಬೆಂಗಳೂರು ಮಾಡಿ ಹೋಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಹೆಸರುಗಳಿಸ್ತಾ ಇರತಕ್ಕಂಥ ಮಾಗಡಿ ತಾಲೂಕೇ ನಾಶಗೊಳ್ತಕ್ಕಂತಹ ಸನ್ನಿವೇಶವನ್ನು ರೈತರಿಗೆ ತಂದೊಡ್ಡಿರ್ತಕ್ಕಂತಹ ನೀರಾವರಿ ಮಂತ್ರಿಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಉನ್ನತವಾಗಿ ಬೇಗ ಶೀಘ್ರವಾಗಿ ಈ ಒಂದು ರೈತರ ಏನು ಸಂಘಟನೆ ಇದೆ, ರೈತರಿಗೋಸ್ಕರ, ರೈತರಿಗಾಗಿ, ನೀರಿಗಾಗಿ ಅಂತ ಹೇಳ್ತಾ ಇದ್ದಾರೆ ಬಾಯಿನಲ್ಲಿ. ಅದನ್ನು ನಮ್ಮ ರೇವಣ್ಣನವರು ಕೂಡ ಮಾತಾಡಿರ್ತಕ್ಕಂಥವರಾಗಿದ್ದಾರೆ. ಈಗ ಮಾಜಿ ಸಚಿವರು ಅವರ ಅನುಕರಣೆಯ ಮೇಲೆ ಅವರು ಎಲ್ಲರನ್ನೂ ಕೂಡ ಮಿನಿಸ್ಟರ್ಗಳ ಹತ್ರ ಹೋಗೋಣ, ಮುಖ್ಯಮಂತ್ರಿಯವರ ಹತ್ರ ಹೋಗೋಣ, ನಾವು ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನೂ ಅಂತ ಹೇಳಿರೋ ಒಂದು ಉದ್ದೇಶಕ್ಕೆ ನಾವು ಅವರಿಗೆ ಗೌರವವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮೊಟಕುಗೊಳಿಸ್ತಕ್ಕಂತಹ ಸಂದರ್ಭವನ್ನು ನಾವು ಮಾಡಿಕೊಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಅನುವನ್ನು ಮಾಡಿಕೊಂಡು ನೀರನ್ನು ತರಲೇಬೇಕು, ಸಾಧನೆ ಮಾಡಲೇಬೇಕು ಅನ್ನತಕ್ಕಂಥದ್ದನ್ನು ಘಂಟಾಘೋಷವಾಗಿ ನಾವು ಹೇಳಲಿಕ್ಕೆ ತಯಾರಾಗಿದೆ. ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಿರೋದು? ಸರ್ಕಾರಕ್ಕೆ ನಮಗೆ ಅತಿ ಶೀಘ್ರವಾಗಿ ನೀರಿನ ಒಂದು ಏನು ಪಾಸ್ ಮಾಡಿದ್ದಾರೆ ಅಧಿಕಾರಿಗಳು, ಇಂಜಿನಿಯರ್ಗಳು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಅದನ್ನು ಅನುವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ರೀತಿ ಹೋರಾಟ ಇರುತ್ತೆ? ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಅಂದರೆ, ನಮಗೀಗ ಸಮಯವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಮಾಜಿ ಸಚಿವರು ರೇವಣ್ಣನವರು. ಆ ಒಂದು ಸಮಯಕ್ಕೆ ನಾವು ಅನುವನ್ನು ಮಾಡಿಕೊಂಡು ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಥ್ಯಾಂಕ್ ಯು.